ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಕತ್ತೀನಿ ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಬೆಳಗ್ಗೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ, ಯಾಕಂದ್ರೆ ಪಾಪು ಎದ್ದ ಅಳಕತ್ತಿದ್ದ. ಸೊ ಅದ್ರ ಸಲುವಾಗಿ ಅದನ್ನು ವಿಡಿಯೋ ಕಂಪ್ಲೀಟಾಗಿ ಮಾಡೋದಕ್ಕಾಗಲಿಲ್ಲ. ಈವ್ನಿಂಗ್ ನೋಡ್ರಿ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಒಳಗೆ ನಾನು ಏನು ಹೇಳ್ತೀನಿ ಅಂದ್ರೆ, ಫಸ್ಟ್ನೇ ಪ್ರೆಗ್ನೆನ್ಸಿ ಒಳಗೆ ನಮ್ಮದು ಡೆಲಿವರಿ ಸಿಸರೇನ್ ಆಗಿ ನೆಕ್ಸ್ಟ್ ಡೆಲಿವರಿ ನಾರ್ಮಲ್ ಆಗುತ್ತಾ ಅನ್ನೋ ಟಾಪಿಕ್ ಬಗ್ಗೆ ನಾನು ಇವತ್ತೇ ಮಾತಾಡಕತ್ತೀನಿ. ಯಾಕಂದರೆ ಈ ಟಾಪಿಕ್ಗೆ ನಾನು ಒಂದು ಫಾರ್ ಬೆಸ್ಟ್ ಎಕ್ಸಾಂಪಲ್. ನಂದು ಫಸ್ಟ್ ಡೆಲಿವರಿ ನೋಡ್ರಿ, PHI ಪೇಷಂಟ್ ಅಂಥೇಳಿ ನಂದು ಫಸ್ಟ್ ಡೆಲಿವರಿ ಒಳಗೆ ಸಿಸರೇನ್ ಆಗಿತ್ತು. ಸೊ BP ಜಾಸ್ತಿ ಐತಿ, ಆಮೇಲೆ ನೀರು ಕಡಿಮೆ ಇದಾವು ಅಂತ ಹೇಳಿ ನಾನು ಡೆಲಿವರಿನ ಸಿಸರೇನ್ ಡೆಲಿವರಿ ಮಾಡಿದ್ರು ಫಸ್ಟ್ ಬೇಬಿಗೆ. ಅಂದ್ರೆ ಅದು ಅಕ್ಕಿ ಹುಡುಗಿದಾಳು, ಗರ್ಲ್ ಬೇಬಿ ಇತ್ತು. ಆದರೆ ಸೆಕೆಂಡ್ ಬೇಬಿಗೆ ನಂದು BP ಕೂಡ ನಾರ್ಮಲ್ ಇತ್ತು. ಆಮೇಲೆ ಎಲ್ಲನೂ ಕರೆಕ್ಟ್ ಇದ್ದಿದ್ದರಿಂದ ನಾರ್ಮಲ್ ಡೆಲಿವರಿ ಆಯಿತು. ಅದು ಹೆಂಗಾಯಿತು ಏನು ಅಂಥೇಳಿ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಪಾರ್ಟ್ 1 ಆಗಿ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾರ್ಮಲ್ ಡೆಲಿವರಿ ಆಗಿ ಸಿಸರೇನ್ ಡೆಲಿವರಿ ಆಗೋದು ಸರ್ವೇ ಸಾಮಾನ್ಯ ಐತೆ ನೋಡ್ರಿ. ಆದ್ರೆ ಅದ್ರೊಳಗೆ ಫಸ್ಟಿಗೆ ಸಿಸರೇನ್ ಆಗಿ ನೆಕ್ಸ್ಟ್ ನಾರ್ಮಲ್ ಆಗೋದಂದ್ರೆ ಸ್ವಲ್ಪ ರಿಸ್ಕಿ ಇರ್ತೈತಿ. ಡಾಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ, ಇದು ಸ್ವಲ್ಪ ರಿಸ್ಕಿ ಇರ್ತೈತಿ ಅಂತ ಹೇಳಿನ ಹೇಳ್ತಾರೆ ಅವರು ಕೂಡ. ಆದ್ರೆ ಇದನ್ನು ಮಾಡ್ಕೋತಾರೋ ಹಾಸ್ಪಿಟಲ್ ಒಳಗೆ ಡೆಲಿವರಿ ಆಫ್ಟರ್ ಸಿಸರಿಯನ್ ಆದ ನಂತರ ಆಫ್ಟರ್ ನಾರ್ಮಲ್ ಡೆಲಿವರಿ. ಅಂದ್ರೆ ನಮ್ಮ ಫಸ್ಟ್ ಬೇಬಿಯಿಂದ ಸೆಕೆಂಡ್ ಬೇಬಿಗೆ ಅಟ್ಲೀಸ್ಟ್ 3 ಇಯರ್ಸ್ ಅಂತೂ ಗ್ಯಾಪ್ ಇರಲೇಬೇಕ್ರಿ. 3 ಇಯರ್ಸ್ ಗ್ಯಾಪ್ ಯಾಕಪ್ಪ ಅಂದ್ರೆ, ಫಸ್ಟ್ ಡೆಲಿವರಿ ಒಳಗೆ ನಮ್ಗೆ ಒಂದು 6-7 ಲೇಯರ್ಸ್ನ ನಮ್ದು ಕಟ್ ಮಾಡಿ ಸ್ವಿಚರ್ ಮಾಡಿರ್ತಾರೆ ನೋಡ್ರಿ. ಸ್ವಿಚರ್ ಮಾಡಿರೋದ್ರಿಂದ ಸ್ವಿಚರ್ ಎಲ್ಲ ನೀಟಾಗಿ ಒಣಗಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರ್ತೈತಿ. ಮತ್ತು ನಾವು ಆಫ್ಟರ್ 1 ಬೇಬಿಗೆ 1 ಇಯರ್ ಅಥವಾ 2 ಇಯರ್ ಡಿಫ್ರೆನ್ಸ್ ಇದ್ದಾಗ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ನಾವು ಬೇಬಿನ ಪುಷ್ ಮಾಡುವಾಗ ಆ ಸ್ವಿಚರ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಅವರು 1 ಇಯರ್ 2 ಇಯರ್ ಗ್ಯಾಪ್ ಇದ್ರೆ ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಟ್ರೈ ಮಾಡೋಂಗಿಲ್ಲ. ಅಟ್ಲೀಸ್ಟ್ 3 ಇಯರ್ಸ್ ಆದರೂ ಗ್ಯಾಪ್ ಇರಬೇಕಾಗ್ತೈತಿ. ನಂದು 6 ಇಯರ್ಸ್ ಗ್ಯಾಪ್ ಇತ್ತು ನೋಡ್ರಿ ನನ್ನ ಮಗಳಿಗೆ. ಆಮೇಲೆ ಈ ಹುಟ್ಟಿದ ಬೇಬಿ ಬಾಯ್ಗೆ 6 ಇಯರ್ಸ್ ಗ್ಯಾಪ್ ಇತ್ತು. ಸೊ ಅದ್ರ ಸಲುವಾಗಿ ನಾನು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತ ಅವ್ರಿಗೆ ಕೇಳ್ಕೊಂಡೀನಿ. ಬಟ್ ಅವರು ಇದು ಸ್ವಲ್ಪ ರಿಸ್ಕಿ ಇರ್ತೈತಿ, ಯಾಕಂದ್ರೆ ಮೊದಲು ನಿಮ್ಮದು ಸಿಸರೇನ್ ಆಗಿರೋದ್ರಿಂದ BP ಎಲ್ಲ ನೋಡಿಕೊಂಡು ಟ್ರೈ ಮಾಡೋಣ ಅಂತ ಹೇಳಿದರು. ನಾನು ಸರಿ ಆಯ್ತತ ಅಂದ ಟ್ರೈ ಮಾಡೋಣ ಅಂತ ಹೇಳಿನ ಇದನ್ನು ಮಾಡಿದ್ವಿ. ಆಮೇಲೆ ಲಾಸ್ಟಿಗೆ ನಾರ್ಮಲ್ ಡೆಲಿವರಿ ಆಯ್ತು ನೋಡ್ರಿ. ನನಗೆ ಅನಿಸೋ ಪ್ರಕಾರ ಈ ರೀತಿ ಕೇಸಸ್ಗಳು ಭಾಳ ವಿರಳ ಅಂದ್ರೆ ಭಾಳ ಕಡಿಮೆ ಅನಿಸುತ್ತೆ ಈ ರೀತಿ ಮಾಡ್ಕೊಳ್ಳೋರು. ಈಗಂತೂ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ ಒಳಗೂ ಸಿಸರಿಯನ್ನ ಮಾಡ್ತಾರೆ. ಆಮೇಲೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದು ಅಷ್ಟು ಕಷ್ಟನೇ, ಯಾಕಂದ್ರೆ ಈಗ ಯಾರು ಪೇನ್ ತಿನ್ನೋಕೆ ಅಷ್ಟು ಇಷ್ಟಪಡೋಂಗಿಲ್ಲ. ನಾನು ಕೂಡ ಅಷ್ಟೇ. ಸೆಕೆಂಡ್ ಬೇಬಿ ನನಗೆ ಯಾವುದಾದ್ರೂ ಆಗಲಿ ನನಗೆ ಸಿಸರಿಯನ್ನ ಬೇಕಾಗಿತ್ತು, ಯಾಕಂದ್ರೆ ನಾರ್ಮಲ್ ಡೆಲಿವರಿ ಪೇನ್ಫುಲ್ ಅದ್ರಗೋಸ್ಕರ. ಬಟ್ ಡೆಲಿವರಿ ಆದಮೇಲೆ ಗೊತ್ತಾಯಿತು ಎಷ್ಟೋ ಪೇನ್ಫುಲ್ ಇದ್ರೂ ಇದರಿಂದ ಭಾಳ ಬೆನಿಫಿಟ್ಸ್ ಅದಾವ ಅಂಥೇಳಿ. ಈ ರೀತಿಯಾಗಿ ನಂದು ಫಸ್ಟ್ ಡೆಲಿವರಿ ಸಿಸರೇನ್ ಆಗಿ ನೆಕ್ಸ್ಟ್ ಡೆಲಿವರಿ ನಾರ್ಮಲ್ ಆಗೈತಿ. ಯಾವ ರೀತಿ ಆಯಿತು, ಹೆಂಗಾಯಿತು, ಏನೇನು ಪ್ರಾಬ್ಲಮ್ ಬಂತು, ಏನೇನು ರಿಸ್ಕ್ ತೊಗೊಂಡಿವಿ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸಾಕತ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.